ಕುಡಿಯುವ ನೀರಿನ ಘಟಕ ಉದ್ಘಾಟನೆ. ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಪುರಸಭೆಯ 11ನೇ ವಾರ್ಡ್ನ ಪಾರ್ವತಪುರದ ಆರಳಿಕಟ್ಟೆ ಬಳಿ ಓಲ್ವೋ ಕಂಪನಿ ಮತ್ತು ದೇವನಹಳ್ಳಿಯ ಪುರಸಭೆ ಸಹಭಾಗಿತ್ವದಲ್ಲಿ ನಿರ್ಮಿಸಲಾದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ದೇವನಹಳ್ಳಿ ಶಾಸಕರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ಆದ ಕೆಎಚ್ ಮುನಿಯಪ್ಪ ಉದ್ಘಾಟನೆ ಮಾಡಿದರು. ಇದೇ ಸಂದರ್ಭದಲ್ಲಿ ಓಲ್ವೋ ಮುಖ್ಯಸ್ಥ ಜಿವಿ ರಾವ್, ಬೈಯಪ್ಪ, ಅಧ್ಯಕ್ಷರಾದ ಶಾಂತಕುಮಾರ್, ಪ್ರಸನ್ನಕುಮಾರ್ ಹಾಗೂ ಪುರಸಭಾ ಸದಸ್ಯರಾದ ಎಸ್ಸಿ ಚಂದ್ರಪ್ಪ ಹಾಗೂ ಪುರಸಭೆ ಸಿಬ್ಬಂದಿ ಮತ್ತು ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಯಲಿಯೂರು ರಾಧಾಕೃಷ್ಣ, NKS TV4 ನ್ಯೂಸ್, ದೇವನಹಳ್ಳಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಜಾಯಿನಿಂಗ್ ವಾಲ್ವೋ ಕಂಪನಿಯ ಮುಖ್ಯಸ್ಥರಾದ DVK ರಾವ್ ಅವರೇ, ಅನಂತವರು ಮತ್ತು ಎಲ್ಲ ಸಿಬ್ಬಂದಿಯವರು ಈ ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಶುದ್ಧ ಕುಡಿಯುವ ನೀರನ್ನು ವಿಭಾಗದ ಎಲ್ಲ ಅರ್ಥ ಅವರೇ ಯಾಕಂದ್ರೆ ಅವ್ರು ಇರಲೇಬೇಕು. ಸ್ವಲ್ಪ ಹಿಂದೆ ಬನ್ನಿ ಅಣ್ಣ, ಹಿಂದೆ ಬನ್ನಿ, ಕೈಯಿಂದ ತಗೊಳ್ಳಿ. ಮಹಿಳಾ ಸದಸ್ಯರಿಗೆ ಎಲ್ಲ ಕಡೆ ಕೂಡ ಮಾಡಿಕೊಡುವಂಥ ಕಾರ್ಯಕ್ರಮ ರೂಪಿಸಿಕೊಳ್ಳೋಣ. ಓಲ್ವೋ ಕಂಪನಿಯವರು ಇವತ್ತು ಇದು ಒಂದು ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡಿದ್ದಾರೆ. ಅತಿ ಶ್ರೇಷ್ಠವಾದಂಥ ಶುದ್ಧೀಕರಣ ಮಾಡಿ ಕೊಡುವಂಥ ಕೆಲಸವನ್ನು ಮಾಡಿದರೆ ಸುಮಾರು 6 ತಿಂಗಳಿಂದ ಈ ಕೆಲಸ ಆಗಬೇಕಾಗಿತ್ತು. ನಮ್ಮಿಂದ ಚೆನ್ನಾಗಿದೆ. ಯಾವುದೇ ಒಂದು ಕಂಪನಿ ಮುಂದೆ ಬಂದಾಗ ಅವರಿಗೆ ಪ್ರೋತ್ಸಾಹ ಕೊಟ್ಟು ಆದಷ್ಟು ಬೇಗ ಮಾಡಿ ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ. ಸ್ವಲ್ಪ ತಡವಾಗಿಸಿ ಅವರಿಗೆ ಕೂಡ ನಾನು ಮನವಿ ಮಾಡಿದ್ದೀನಿ. ಯಾವುದೇ ಸಂದರ್ಭ ಆಗಲ್ಲ. ಇದರ ಸದುಪಯೋಗ ದೇವನಹಳ್ಳಿ ನಗರದ ಪುರಸಭೆಯ ನಾಗರಿಕರೆಲ್ಲರೂ ಕೂಡ ಸದಸ್ಯರು ಈಗ ಇಲ್ಲಿ ಎಷ್ಟು ವಾರ್ಡ್ಗೆ ಅನುಕೂಲ ಆಗಿದೆ, ಇಲ್ಲ ಎಷ್ಟು ವಾರ್ಡ್ಗೆ ಆಗಬೇಕಾಗಿದೆ, ಎಲ್ಲ ಸದಸ್ಯರು ವಿವಿಧಾಂತ ಎಲ್ಲ ಒಟ್ಟಿಗೆ ಸೇರಿ ಒಂದು ಪ್ಲಾನ್ ಮಾಡಿಕೊಳ್ಳೋಣ. ಪುರಸಭೆಯ ಪ್ರತಿಯೊಬ್ಬ ನಾಗರಿಕರು ಕೂಡ ಶುದ್ಧ ಕುಡಿಯುವ ನೀರನ್ನು ಕುಡಿಯುವಂಥ ಕಾರ್ಯಕ್ರಮ ರೂಪಿಸೋಣ, ಆದಷ್ಟು ಬೇಗ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡಿ ಇದಕ್ಕೆ ದಾರಿ ತೋರಿಸಿಕೊಂಡು ಕಂಪನಿಯ ಎಲ್ಲ ಮುಖ್ಯಸ್ಥರು ಸೇರಿಕೊಂಡು ಅವ್ರಿಗೂ ಧನ್ಯವಾದ ತಿಳಿಸೋಣ. ಎಲ್ಲರಿಗೂ ನಮಸ್ಕಾರ.